ವಂಚನೆ ಕೇಸ್ ಮತ್ತೆ ವಿಚಾರಣೆಗೆ ಹಾಜರಾದ ವನಿತಾ ಐತಾಳ್ ಬ್ಯಾಟರಾಯನಪುರ ಎಸಿಪಿ ಕಚೇರಿಗೆ ಆಗಮಿಸಿದ್ದಾರೆ. ವನಿತಾ ವಿಚಾರಣೆಗೆ ಹಾಜರಾಗುವಂತೆ ಎಸಿಪಿ ಭರತ್ ರೆಡ್ಡಿ ಸೂಚಿಸಿದ್ರು. ಅದರಂತೆ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬ್ಯಾಟರಾಯನಪುರ ಎಸಿಪಿ ಕಚೇರಿಗೆ ಆಗಮಿಸಿದ್ದಾರೆ. ವನಿತಾ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ರು ಎಸಿಪಿ ಭರತ್ ರೆಡ್ಡಿ. ಐಶ್ವರ್ಯ ಮನೆಯಲ್ಲಿ ಸಿಕ್ಕಂತಹ ದಾಖಲೆಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡಲಾಗ್ತಾ ಇದೆ. ನಿನ್ನೆ ಆರ್ ನಗರದ ಐಶ್ವರ್ಯ ಮನೆ ಮೇಲೆ ರೇಡ್ ಮಾಡಿದ್ರು ಪೊಲೀಸರು. ನೋಡಿ, ದಾಳಿ ವೇಳೆ ಸುಮಾರು 29 ಕೆಜಿ ಬೆಳ್ಳಿ, 100 ಗ್ರಾಂ ಚಿನ್ನ, ಮಹತ್ವದ ದಾಖಲೆಗಳು ಪತ್ತೆಯಾಗಿತ್ತು. ಇದೆಲ್ಲವನ್ನ ಮುಂದಿಟ್ಕೊಂಡು ಈಗ ವನಿತಾ ಐತಾಳ್ನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ವನಿತಾ ಐತಾಳ್ನನ್ನ ವಿಚಾರಣೆಗೆ ಬರುವಂತೆ ಹೇಳಲಾಗಿತ್ತು. ಅದರಂತೆ ಇವತ್ತು ವನಿತಾ ಐತಾಳ್ ವಿಚಾರಣೆಗೆ ಬಂದಿದ್ದಾರೆ. ಪೊಲೀಸರ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ನಿನ್ನೆ ಐಶ್ವರ್ಯ ಗೌಡ ಮನೆ ಮೇಲೆ ದಾಳಿ ಮಾಡಿದ್ರು ಪೊಲೀಸರು. ಆರ್ ನಗರ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಬೆಳ್ಳಿಯ ವಸ್ತುಗಳು, ಸುಮಾರು 29 ಕೆಜಿ ಬೆಳ್ಳಿ ವಸ್ತುಗಳು, 100 ಗ್ರಾಂಗಿಂತ ಹೆಚ್ಚು ಚಿನ್ನಾಭರಣ, ಅದರ ಜೊತೆಗೆ ಮಹತ್ವದ ದಾಖಲೆಗಳು ಒಂದು ರೀತಿಯಲ್ಲಿ ಮೂಟೆಯಲ್ಲಿ ತೆಗೆದುಕೊಂಡು ಹೋಗಿದ್ರು ಆರ್ ನಗರ ಪೊಲೀಸರು. ನೋಡಿ, ಗಮನಿಸ್ತಾ ಇದ್ದೀರಾ ಜೀಪಿಗೆ ಹೆಂಗೆಲ್ಲ ತುಂಬ್ಕೊಂಡು ಹೋದ್ರು ಅಂತ ಹೇಳಿ. ಮನೆಯಿಂದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವನಿತಾ ಐತಾಳ್ನನ್ನ ದೂರುತ್ತಾರೆ. ವನಿತಾ ಐತಾಳ್ನನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಇವತ್ತು ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಮತ್ತೆ ವಿಚಾರಣೆಗೆ ಹಾಜರಾಗಿದ್ದಾರೆ ವನಿತಾ ಐತಾಳ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಏನು ಅನಿತಾ ಐತಾಳು, ಐಶ್ವರ್ಯ ಗೌಡ ಮತ್ತೆ ಅವರ ಪತಿ ಮತ್ತೆ ನಟ ಏನು ಧರ್ಮ, ಈ 3 ಜನ ಸೇರಿ ಕೋಟ್ಯಾಂತರ ರೂಪಾಯಿ ವರ್ತ ಚಿನ್ನವನ್ನ ತೆಗೆದುಕೊಂಡು ಅವರು ಚಿನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದಕ್ಕೋದಕ್ಕೆ ಯಾವುದೇ ರೀತಿಯಾದ ಸಂಬಂಧ ಅನ್ನೋದನ್ನು ಕೂಡ ಒಂದಷ್ಟು ಸಮಜಾಯಿಷನ್ನು ಕೂಡ ಹೇಳಿದ್ರು. ಮತ್ತೆ ಅವರು ನಮ್ಮನ್ನ ಇದರ ವಿಚಾರದಲ್ಲಿ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕೂಡ ಅವ್ರ ರಿಕ್ವೆಸ್ಟ್ ಅನ್ನ ಕೂಡ ಮಾಡಿದ್ರು. ಇವೆಲ್ಲ ಆದ ನಂತರ ಈಗ ಮತ್ತೆ ಅವರು ತಮ್ಮ ಸಾಕಷ್ಟು ಜನರಿಗೆ ಇದೇ ರೀತಿಯಾದ ಕೂಡ ವಂಚನೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅನಿತಾ ಐತಾಳ್ ಅವರು ದೂರನ್ನ ಕೊಟ್ಟಿರೋ ಆ ದೂರಿನ ಮೇಲೆ ಕೂಡ ಅವರನ್ನ ವಿಚಾರಣೆ ಕೂಡ ಕರೆದಿದ್ದಾರೆ. ಈ ಕಾರಣಕ್ಕಾಗಿ ಐತಾಳ್ ಅವರು ಕೂಡ ಈಗ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಎಸಿಪಿ ಮುಂದೆ ಬಂದು ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ಆ ನಂತರ ಬಂದು ಏನು ಐಶ್ವರ್ಯ ಏನು ಗೌಡ, ಅದೇ ರೀತಿಯಾಗಿ ಕೂಡ ಹರೀಶ್, ಇನ್ನು ಎಷ್ಟು ಜನರಿಗೆ ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅನ್ನೋದು ಕೂಡ ಬಗ್ಗೆನೂ ಕೂಡ ತನಿಖೆ ಕೂಡ ಆಗ್ತಿದೆ. ಇನ್ನು ಅವ್ರು ಸಂಬಂಧಪಟ್ಟಂತೆ ಏನು ಐಷಾರಾಮಿ ಕಾರ್ಗಿತ್ತು ಆ ಕಾರ್ಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದಂತ ಕಾರ್ಗಳನ್ನು ಕೂಡ ಈಗ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು ಕೂಡ ಅನಿತಾ ಐತಾಳನ್ನು ಕೂಡ ಸತತ 1 ಗಂಟೆಗಳಿಂದಲೂ ಕೂಡ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ನಂತರ ಯಾವ ರೀತಿಯಾದಂತ ಮಾಹಿತಿಯನ್ನ ಕೊಡ್ತಾರೆ ಮತ್ತು ಈ ಕೇವಲ ಐಶ್ವರ್ಯ ಗೌಡ ಅಲ್ಲದೆ, ಹರೀಶ್ ಅಲ್ಲದೆ ಮತ್ತೆ ಇನ್ನಷ್ಟು ಜನ ಯಾರಾದ್ರೂ ವಂಚನೆಯನ್ನ ಮಾಡಿದಾರಾ ಅನ್ನೋದು ಕೂಡ ಒಂದಷ್ಟು ಪೊಲೀಸರ ತನಿಖೆಯಿಂದಲೂ ಕೂಡ ಗೊತ್ತಾಗಬೇಕಾಗಿದೆ. ಪೂರ್ಣಿಮಾ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.